ಮತ್ತೆ ಶ್ರೀಮತಿ, 1 ವರ್ಷ ಆಯ್ತು ಮದ್ವೆ ಆಗಿ, ಏನು ವಿಶೇಷ ಇಲ್ವಾ? ವಿಶೇಷನಾ? ಏನ್ ವಿಶೇಷ ಯಜಮಾನ್ರೆ? ಅಯ್ಯ ಹೋಗ್ಲಿ, 1 ವರ್ಷದ ವಾರ್ಷಿಕೋತ್ಸವನ ಹೇಗ್ ಆಚರಿಸ್ತಾ ಇದೀಯಾ? ನಂಗೆ ಗೊತ್ತಿಲ್ಲ. ಹಾಗಾದ್ರೆ ನಿನ್ಗೆ ಈ ಸಂತೋಷನ ಸಂಭ್ರಮಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಿದೆ, ಆದ್ರೆ ಹೇಗ್ ಮಾಡೋದು? ಹೇಗ್ ಮಾಡೋದು ಅಂತ ನನ್ನ ಕೇಳಿದ್ರೆ ನೀ ಯೋಚನೆ ಮಾಡ್ಬೇಕು. ಎಲ್ಲದನ್ನ ನಾನ್ ಹೇಳ್ಕೊಡಕ್ಕಾಗತ್ತಾ? ಸರಿ ಬಿಡಿ, ಏನೋ ಒಂದ್ ಮಾಡ್ತೀನಿ, ನೀವೇನ್ ಹೇಳ್ಕೊಡ್ಬೇಡಿ. ನಿನ್ ಕೈಲಿ ಈ ದಿನನ ಆಚರಣೆ ಮಾಡೋದಕ್ಕಾಗಲ್ಲ ಪಾರ್ವತಿ. ಆಗತ್ತೆ ಆಗಲ್ಲ ಆಗತ್ತೆ ಆಗಲ್ಲ ಆಗತ್ತೆ ಆಗಲ್ಲ ಅಂತ ನಾ ಹೇಳ್ತಾ ಇದ್ದೀನಲ್ಲ. ಆಗತ್ತೆ ಅಂತ ನಾನ್ ಹೇಳ್ತಿದ್ದೀನಲ್ಲ. ಚಾಲೆಂಜ್. ಒಂದ್ ವೇಳೆ ನೀ ಸೋತ್ರೆ? ಯಜಮಾನ್ರೆ, ಆಟ ಆಡೋಕ್ಕೂ ಮುಂಚೆನೆ ಸೋಲ್ನ ಒಪ್ಕೋಬಾರ್ದು. ಆಟ ಆಡದ್ಮೇಲೆ ತಾನೇ ಗೊತ್ತಾಗೋದು ಸೋತಿದೀವ ಗೆದ್ದಿದೀವ ಅಂತ. ಹಾಗಾ? ಸರಿ, ಹಂಗಾದ್ರೆ ನೋಡೇ ಬಿಡೋಣ. ಅಯ್ಯೋ, ಸವಾಲೇನೋ ಹಾಕ್ಬಿಟ್ಟೆ, ಆದ್ರೆ ಅದನ್ನ ಹೇಗಪ್ಪ ಗೆಲ್ಲೋದು? ನಾನಿದನ್ನ ಅವತ್ತೇ ಹೇಳಿದ್ದೆ. ಆಗ್ಲಿ, ಪ್ಲೀಸ್ ಲುಕ್ ಇನ್ ಟು ದ ಮ್ಯಾಟರ್. ಹೇಳು ಪ್ರೀತು. ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಯಾವ ವಿಷಯದ ಬಗ್ಗೆ ಪ್ರೀತು? ಅದೇ ಮಾಮ್, ಬ್ರೋ ಕಣ್ಣಿನ ಹುಡುಗಿ ಬಗ್ಗೆ. ಈ ವಿಷಯದ ಬಗ್ಗೆ ನಾನೇ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿದ್ದೆ. ನೀವೇ ಬಂದಿದ್ದು ಒಳ್ಳೇದಾಯ್ತು. ಆದಿತ್ಯನ್ ವಿಚಾರನ ಅಷ್ಟು ಹಗುರವಾಗಿ ತಗೊಳಕ್ಕಾಗಲ್ಲ. ಅವನು ಆ ಕಣ್ಣಿನ ಹುಡುಗಿ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾನೆ. ನನಗ್ ಬೇಜಾರಾಗಬಾರ್ದು ಅಂತ ಅನುಷ್ಕನ್ನ ಮದುವೆ ಮಾಡ್ಕೊಳಕ್ಕೆ ಒಲ್ಲದ ಮನಸ್ಸಿಂದ ಒಪ್ಕೊಂಡಿದ್ದ. ಇದನ್ನ ನನ್ನ ಮೇಲಿನ ಮಮಕಾರ ಅಂತ ಕರಿಬೇಕೋ, ಇಲ್ಲ ಅವನಿಗೆ ನನ್ನ ಬಗ್ಗೆ ಇರೋ ಭಯ ಅಂತ ಕರಿಬೇಕೋ ಗೊತ್ತಿಲ್ಲ. ಮಾಮ್, ಬ್ರೋ ಬೇಕಾದ್ರೆ ಜಗತ್ತಲ್ಲಿ ಯಾರನ್ನೂ ಬೇಕಾದ್ರೂ ಫೇಸ್ ಮಾಡ್ತಾನೆ. ಅವನಿಗೆ ಧೈರ್ಯ ಇದೆ, ಆದ್ರೆ ನಿಮ್ಮ ಮುಂದೆ ನಿಲ್ಲಕ್ ಮಾತ್ರ ಅವನಿಗೆ ಧೈರ್ಯ ಇಲ್ಲ. ಯಾಕಂದ್ರೆ ನಿಮ್ಮಲ್ಲಿರೋ ಪ್ರೀತಿ, ಗೌರವ ಕಾರಣ. ಅದೇ ಈಗ ಅವನ ಬಾಳಿಗೆ ಮುಳುವಾಗ್ತಿದೆಯಲ್ಲ, ಏನ್ ಮಾಡೋದು? ನಾವು ತಗೊಳ್ಳೋ ನಿರ್ಧಾರ ಅವನ ಆಸೆಗೆ ಅಡ್ಡ ಬರಬಾರದು. ಆದಷ್ಟು ಬೇಗ ಆ ಕಣ್ಣಿನ ಹುಡುಗಿನ ಪತ್ತೆ ಮಾಡೋ ಪ್ರಯತ್ನ ಮಾಡಬೇಕು. ಆ ಹುಡುಗಿ ಇರೋದೇ ಆದ್ರೆ ಆದಿತ್ಯ ಅನುಷ್ಕನ ಮದುವೆ ಮಾಡೋದು ತಪ್ಪಾಗುತ್ತೆ. ಅನುಷ್ಕಾ ಕೂಡ ಆದಿತ್ಯ ಇಷ್ಟಪಡ್ತಿರೋ ಹುಡುಗಿ ಸಿಕ್ಕಿದ್ರೆ ಮದುವೆಯಿಂದ ಹಿಂದೆ ಸರಿತೀನಿ ಅಂತ ಹೇಳಿದಾಳೆ. ಹಾಗಾಗಿ ಆ ಹುಡುಗಿ ಯಾರು, ಇದಾಳೋ ಇಲ್ವೋ ಅಂತ ಕಂಡು ಹಿಡಿಯೋದು ತುಂಬಾ ಮುಖ್ಯ ಆಗುತ್ತೆ. ಮಾಮ್, ಒಂದ್ ವೇಳೆ ಬ್ರೋ ಮನ್ಸಲ್ಲಿರೋ ಹುಡುಗಿ ಸಿಕ್ಕಿದ್ರೆ ಆ ಹುಡುಗಿ ಜೊತೆ ಬ್ರೋ ಮದುವೆ ಮಾಡಿಸ್ತೀರಾ? ಮಾಡಿಸ್ತೀನಿ ಪ್ರೀತು. ಆದಿತ್ಯನ ಆಸೆಗಿಂತ ದೊಡ್ಡದು ನನಗೆ ಬೇರೆ ಯಾವುದೂ ಇಲ್ಲ. ಅವನು ಇಷ್ಟಪಟ್ಟಿರೋ ಕಣ್ಣಿನ ಹುಡುಗಿ ಜೊತೆನೆ ಆದಿತ್ಯನ ಮದುವೆನ ಮಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಾಮ್. ನಾವು ಇದೇ ವಿಷಯ ಮಾತಾಡೋಣ ಅಂತ ಬಂದ್ವಿ, ಆದ್ರೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ನೀವೇ ಅದನ್ನ ಕ್ಲಿಯರ್ ಮಾಡಿದ್ರಿ. ಡೋಂಟ್ ವರಿ ಮಾಮ್, ಇವತ್ತಿಂದನೇ ಆ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸರಿಯಪ್ಪ.
ಪಾರ್ವತಿ, ಎಲ್ರನ್ನ ಪರೀಕ್ಷೆ ಬರೆಯೋರ್ ತರ ಒಂದ್ ಕಡೆ ಕೂರ್ಸ್ಕೊಂಡ್ಬಿಟ್ಟಿದ್ಯಾ? ಪಾರ್ವತಿ, ನೀನ್ ಮಾತ್ರ ಕೈಯಲ್ಲಿ ಪೆನ್ನು ಬುಕ್ ಹಿಡ್ಕೊಂಡಿದ್ಯಾ? ನಮ್ಗೆಲ್ಲ ಏನು ಕೊಟ್ಟಿರೋ ಏನ್ ವಿಷಯ ಅಂತಾನೆ ಅರ್ಥ ಆಗ್ತಿಲ್ಲ. ರಮೇಶ್ ಅಣ್ಣ, ನಾನ್ ನಿಮ್ಮನ್ನ ಇಲ್ಲಿ ಕರ್ಸಿರೋ ಉದ್ದೇಶ ಪರೀಕ್ಷೆ ಬರೆಯೋದಕ್ಕಲ್ಲ. ಮದ್ವೆ ಆಗ 1 ವರ್ಷ ಆದ್ಮೇಲೆ ಗಂಡ ಹೆಂಡ್ತಿರೋ ಆ ಸಂಭ್ರಮನ ಹೇಗ್ ಆಚರಿಸ್ತಾರೆ ಅಂತ ನಿಮ್ ಹತ್ರ ತಿಳ್ಕೊಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಬರೋದಕ್ಕೆ ಹೇಳ್ದೆ. ಅಲ್ಲ ಪಾರ್ವತಿ, ಹೀಗ್ಯಾಕೆ ಈ ವಿಷಯ ಕೇಳ್ತಾ ಇದೀಯಾ? ನಿನ್ ಮದ್ವೆಗೆ 1 ವರ್ಷ ಆಗಿದೆಯಾ? ಅಯ್ಯೋ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೀಯ ಭಾಗ್ಯ. ನಮ್ ಪಾರ್ವತಿ ಮದ್ವೆ ತಮಾಷೆನಾ? ಅವಳು ಕೈ ಹಿಡಿಯೋ ಗಂಡು ರಾಜ್ಕುಮಾರ್ ಅಂತಾರ ಇರ್ತಾನೆ. ಏನಂತೀಯ ಪಾರು? ನನ್ ಗಂಡ ಯಾವಾಗ್ಲೂ ರಾಜ್ಕುಮಾರನೇ. ಇವಾಗ ಅದೆಲ್ಲ ಬಿಡಿ, ನಾನ್ ಕೇಳಿರೋ ಪ್ರಶ್ನೆಗೆ ಮೊದ್ಲು ಉತ್ತರ ಕೊಡಿ. ರಮೇಶ್ ಅಣ್ಣ, ಮೊದ್ಲು ನೀನ್ ಹೇಳು. ವರ್ಷ ಪೂರ್ತಿ ಮನೆ ಮಕ್ಕಳು ಕೆಲಸ ಅಂತ ಮುಳುಗೋಗಿರೋ ನನ್ನ ಹೆಂಡತಿ ಅವತ್ತಿನ ದಿನ ಮಾತ್ರ ಅವಳು ಕೈಯಾರ ನನಗೆ ಸ್ನಾನ ಮಾಡಿಸ್ತಾಳೆ. ರಮೇಶ ಭಾಗ್ಯ, ಇವಾಗ ನೀನ್ ಹೇಳು, ನಿನ್ ಗಂಡಗ್ ನೀನು ಏನೇನ್ ಮಾಡ್ತೀಯ? ಪಾರ್ವತಿ, ನಾವು ಮದ್ವೆ ದಿನ ತಾಳಿ ಭಾಗ್ಯ ಗಟ್ಟಿಯಾಗಿರ್ಲಿ ಅಂತ ವಿಶೇಷವಾಗಿ ತುಳಸಿ ಪೂಜೆ ಮಾಡ್ತೀನಿ. ಅವತ್ತೊಂದಿನ ಮಾತ್ರ ಭಾಗ್ಯ. ಹೇಳು. ಈಗ ನೀವ್ ಹೇಳಿ. ಪಾರ್ವತಿ, ಅವತ್ತು ನನ್ನ ಹೆಂಡತಿ ನನಗೋಸ್ಕರ ಸಿಹಿ ಮಾಡ್ತಾಳೆ. ನಾನು ಅವಳಿಗೋಸ್ಕರ, ಅವಳ ಖುಷಿಗೋಸ್ಕರ ಸೀರೆನೋ ಒಡವೆನೋ ಉಡುಗೊರೆ ಕೊಡ್ತೀನಿ. ಪಾರ್ವತಿ, ಉಡುಗೊರೆ? ಅವತ್ತಿನ ದಿವಸ ನಾನು ನನ್ ಗಂಡ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಪಾರ್ವತಿ. ಆಮೇಲೆ ಪಾರ್ವತಿ, ಅವತ್ತಿನ ದಿವಸ ಅಡ್ಗೆ ಮಾಡೋದ್ ಬೇಡ ಅಂತ ನಮ್ಮ ಯಜಮಾನ್ರು ನನ್ನನ್ನ ಒಂದೊಳ್ಳೆ ಹೋಟ್ಲು ಕರ್ಕೊಂಡೋಗಿ ಊಟ ಕೊಡಿಸ್ತಾರೆ. ಹಾ ಪಾರ್ವತಿ, ಅವತ್ತಿನ ದಿನ ನನ್ ಗಂಡ ಮಾಲಿ ಕರ್ಕೊಂಡೋಗಿ ಸಿನಿಮಾ ತೋರಿಸ್ತಾರೆ. ಸರಿ, ಈಗ ಮುಂದಕ್ಕೆ ಹೇಳಿ. ಸಾಕು, ನನಗ್ ಬೇಕಾಗಿರೋ ಎಲ್ಲಾ ವಿಷಯನೂ ಸಿಕ್ತು. ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹೋಗಿ ನಿಮ್ ಕೆಲ್ಸಗಳನ್ನೆಲ್ಲ ನೋಡ್ಕೊಳ್ಳಿ. ಪಾರು, ನೀನು? ನಾನು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಪ್ರೀತು, ಅತ್ತೆ ಹತ್ರ ಆ ಹುಡ್ಗಿ ಯಾರು ಅಂತ ನಾನ್ ಕಂಡು ಹಿಡಿತೀನಿ ಅಂತ ಏನೋ ಹೇಳ್ದೆ. ಆದ್ರೆ ಮುಂದೆ ಹೇಗ್ ಹೆಜ್ಜೆ ಇಡ್ತೀಯ ಅಂತ ನನಗೆ ಈಗ ಟೆನ್ಷನ್ ಆಗ್ತಿದೆ. ಅದು ಅಲ್ದೆ ಬರೀ ಒಂದ್ ಕಣ್ಣಿನ ಫೋಟೋ ಇಟ್ಕೊಂಡು ಆ ಹುಡ್ಗಿನ ಹೇಗ್ ಹುಡ್ಕೋದು ಪ್ರೀತು? ಅವಳು ಯಾರೋ ಏನೋ? ಅತ್ತೆ ಹೇಳ್ದ ಹಾಗೆ ಆ ಹುಡ್ಗಿ ಇದ್ದಾಳೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಏನು ಗೊತ್ತಿಲ್ದೆ ಆ ಹುಡ್ಗಿನ ಹೇಗ್ ಹುಡ್ಕೋದು ಪ್ರೀತು? ನಥಿಂಗ್ ಟು ವರಿ ಜನನಿ. ಪ್ರತಿಯೊಂದು ಪ್ರಶ್ನೆಗೂ ಒಂದು ಉತ್ತರ ಇದ್ದೇ ಇರುತ್ತೆ. ಆದ್ರೆ ಸರಿಯಾದ ರೂಟಲ್ಲಿ ಹುಡ್ಕೋ ಪ್ರಯತ್ನ ನಾವು ಮಾಡ್ಬೇಕಷ್ಟೇ. ಈ ಕಣ್ಣಿನ ಫೋಟೋ ತೆಗ್ದಿರೋದು ಹರೀಶ್ ಅಂತ, ಅದೇ ನಮ್ ದಾಮಿನಿ ಚಿಕ್ಕಮ್ಮ ಇದಾರಲ್ಲ, ಅವ್ರ ಸೋದರ ಸೊಸೆನ ಹರೀಶ್ ಮದುವೆ ಆಗಿರೋದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮಲ್ಲಿರೋ ಗೊಂದಲಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಒಳ್ಳೆ ಐಡಿಯಾ ಪ್ರೀತು. ಬ್ರೋ ಮನ್ಸೆಲ್ಲ ಹುಡುಗಿ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆ ಅಂತ ನಂಗೆ ಮುಂಚೆನೆ ಗೊತ್ತಿದ್ರೆ ಆ ಹುಡುಗಿನ ತಂದು ಬ್ರೋ ಮುಂದೆ ಯಾವಾಗಲೂ ನಿಲ್ಸ್ತಿದ್ದೆ. ಇಷ್ಟೊತ್ತಿಗೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿರೋದು. ಅಷ್ಟಕ್ಕೂ ಬ್ರೋ ಅವಾಗ ಲ್ಯಾಪ್ಟಾಪ್ ಅಲ್ಲಿ ಕಣ್ಣಿನ ಜೊತೆ ಏನೇನೋ ಮಾತಾಡ್ತಿದ್ದ. ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆದ್ರೂ ಬ್ರೋಗ್ ಒಂದ್ಸತಿ ಅಡ್ವೈಸ್ ಮಾಡಿದ್ದೆ, ಮನ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಮದುವೆ ಆಗಿ ಜೀವನ ಪೂರ್ತಿ ಕೊರ್ಗೋದು ತಪ್ಪು ಅಂತ. ಆದ್ರೆ ಮಾಮ್ ಮೇಲಿನ ಗೌರವಕ್ಕೋಸ್ಕರ ಆ ಹುಡುಗಿ ಇದಾಳೋ ಇಲ್ವೋ ಅನ್ನೋ ಹುಡ್ಕೋ ಪ್ರಯತ್ನ ಆಗ್ಲಿ, ಅವ್ನ್ ಪ್ರೀತಿ ಪಡ್ಕೊಳ್ಳೋ ಪ್ರಯತ್ನ ಆಗ್ಲಿ ಬ್ರೋ ಮಾಡ್ಲೇ ಇಲ್ಲ. ಬಹುಶಃ ಬ್ರೋ ಅವತ್ತು ಗಟ್ಟಿ ನಿರ್ಧಾರ ತಗೊಂಡಿದ್ರೆ ಇವತ್ತು ಅವನಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏನ್ ಮಾಡೋದು ಪ್ರೀತು? ಎಲ್ಲದಕ್ಕೂ ಟೈಮ್ ಕೂಡ ಬರ್ಬೇಕು ಅಂತ ಯಾವಾಗ್ಲೂ ನೀನೇ ಹೇಳ್ತಿರ್ತೀಯಲ್ಲ. ಭಾವನು ಆ ಹುಡ್ಗಿನೂ ಒಂದ್ ಮಾಡೋ ಟೈಮ್ ಈಗ ಬಂದಿದೆ ಅನ್ಸುತ್ತೆ.
ಸರಿ, ಹರೀಶ್ ಅವ್ರನ್ನ ಹೇಗ್ ಕಾಂಟ್ಯಾಕ್ಟ್ ಮಾಡ್ತೀಯಾ? ನಿನ್ ಹತ್ರ ಅವ್ರ ನಂಬರ್ ಏನಾದ್ರೂ ಇದ್ಯಾ? ಇದೆ ಅನ್ಸುತ್ತೆ, ನೋಡ್ತೀನಿ ಇರು. ಇದೆ ಜನನಿ. ಹಾಗಾದ್ರೆ ಅವ್ರಿಗೆ ಈಗ್ಲೇ ಕಾಲ್ ಮಾಡಿ ಆ ಕಣ್ಣಿನ ಹುಡುಗಿ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳು. The number you are trying to call is currently not reachable. Please try again later. ಏನಾಯ್ತು ಪ್ರೀತು, ಫೋನ್ ರಿಸೀವ್ ಮಾಡ್ತಿಲ್ವಾ? ನಾಟ್ ರೀಚಬಲ್ ಬರ್ತಾ ಇದೆ. The number you are trying to call is currently not reachable. Please try again later. ನಾಟ್ ರೀಚಬಲ್ ಅಂತಾನೆ ಬರ್ತಾ ಇದೆ ಜನನಿ. ಹೂವೆ, ಇದ್ರಲ್ಲಿ ನಾನು ಯಾವ್ದನ್ನೆಲ್ಲ ಮಾಡ್ಬೋದು? ಸ್ನಾನ ಮಾಡಿಸುವುದು, ನಮ್ಮ ಯಜಮಾನ್ರಿಗೆ ನಾನು ಹೇಗ್ ಸ್ನಾನ ಮಾಡ್ಸೋದು? ಹಾ, ಸಿನಿಮಾಗೆ ಹೋಗುವುದು. ತುಳಸಿ ಕಟ್ಟೆ ಪೂಜೆ ಮಾಡುವುದು. ದೇವಸ್ಥಾನಕ್ಕೆ ಹೋಗುವುದು. ಸಿಹಿ ಮಾಡುವುದು. ಹೋಟೆಲ್ಗೆ ಹೋಗುವುದು. ಹೊರಗಡೆ ಸುತ್ತಾಡುವುದು. ಶಾಪಿಂಗ್ ಮಾಡುವುದು. ಉಡುಗೊರೆ ತೆಗೆದುಕೊಳ್ಳುವುದು. ಹಾ, ಇದನ್ ಮಾತ್ರ ಹೇಗಾದ್ರೂ ಮಾಡಿ ತಗೊಳ್ಳೇಬೇಕು. ಈಗ ಮೊದಲನೇದು ಸ್ನಾನ ಮಾಡಿಸೋದು. ಅಯ್ಯಯ್ಯೋ, ಅವ್ರೇನಾದ್ರೂ ಸ್ನಾನ ಮಾಡ್ಬಿಟ್ಟಿದ್ರೆ? ಲೇ ಪಾರು, ಮೊದ್ಲು ಹೋಗೆ. ಲೇ ಪಾರ್ವತಿ, ಏನೇ ಪಂಡ್ರಾಪುರ ಪಾರ್ವತಿ, ಖುಷಿಯಾಗಿ ಓಡೋಡ್ ಎಲ್ಗೋ ಹೋಗ್ತಾ ಇದೀಯಾ? ಎಲ್ಗೂ ಇಲ್ಲ ಮೇಡಮ್. ಮಳ್ಳಿ ಯಜಮಾನ್ರಿಗೆ ತಿಂಡಿ ಕೊಡ್ಬೇಕು, ಯಜಮಾನ್ರಿಗೆ ಕಾಫಿ ಕೊಡ್ಬೇಕು, ಊಟ ಕೊಡ್ಬೇಕು, ಮತ್ತೊಂದು ಇನ್ನೊಂದು ಅಂತ ಏನೇನೋ ನೆಪ ಹೇಳ್ಕೊಂಡು ನಮ್ಮ ಆದಿತ್ಯನ ರೂಮ್ಗೆ ಹೋಗ್ತಾನೆ ಇರ್ತೀಯಾ, ಬರ್ತಾನೆ ಇರ್ತೀಯಾ. ನಿನ್ಗೆ ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವೇನೆ? ಏಯ್, ನೀನೊಂಥರ ಮರ ಇದ್ದಂಗೆ ಕಣೆ. ನಾನ್ ಎಷ್ಟೇ ಉಗಿದ್ರು ನನಗಲ್ಲ ಅಂತ ಸುಮ್ನೆ ನಿಂತಿರ್ತೀಯ. ಅಯ್ಯೋ, ನಿನಗ್ ಬೈದು ನನ್ ಬಾಯ್ ನಾನ್ ಯಾಕೆ ನೋಯಿಸ್ಕೊಳ್ಳಿ? ನಾನು ಫೇಸ್ ಪ್ಯಾಕ್ ಹಾಕೋಬೇಕು, ಬಾ ನಂಗೆ ಸಹಾಯ ಮಾಡು. ಅಯ್ಯಯ್ಯೋ, ಯಜಮಾನ್ರು ಬೇರೆ ಸ್ನಾನಕ್ಕೆ ಹೋಗ್ಬಿಟ್ರೆ ಕಷ್ಟ. ದಾಮಿನಿ ಮೇಡಮ್ ಬೇರೆ ಸಹಾಯ ಮಾಡು ಬಾ ಅಂತ ಕರೀತಾ ಇದಾರೆ. ಈಗೇನ್ ಮಾಡೋದು? ಲೇ, ಅಲ್ಲಿ ನಿಂತ್ಕೊಂಡು ಏನ್ ಭಜನೆ ಮಾಡ್ತಿದ್ಯಾ? ಬಾರೆ ಬೇಗ. ಬಂತೆ ಮೇಡಮ್. ಇದ್ಯಾ? ಅಯ್ಯಯ್ಯೋ, ರೋಸ್ ವಾಟರ್ ಮರ್ತ್ಬಿಟ್ಟಿದ್ದೀನಲ್ಲ. ಒಂದ್ ನಿಮಿಷ ಇರೆ, ರೋಸ್ ವಾಟರ್ ತಗೊಂಬರ್ತೀನಿ. ಅಯ್ಯಯ್ಯೋ, ನಾನು ಇವ್ರ ಕೈಗೆ ಸಿಗಾಕೊಂಡ್ರೆ ಖಂಡಿತ ನಮ್ಮ ಯಜಮಾನ್ರಿಗೆ ಸ್ನಾನ ಮಾಡಿಸೋದಕ್ಕಾಗೋದಿಲ್ಲ. ಏನ್ ಮಾಡೋದು? ಇವ್ರು ಹೇಗೆ ಇದ್ರು ನನ್ನ ಬೈದೇ ಬೈತಾರೆ. ಆಮೇಲೆ ಅದನ್ನ ನೋಡ್ಕೊಳ್ಳೋಣ, ಮೊದಲು ನನ್ನಿಂದ ತಪ್ಪಿಸ್ಕೋಬೇಕು. ಇವಳೆಲ್ಲೋರ್ಲಪ್ಪ? ಅಯ್ಯೋ ದೇವ್ರೆ, ಆಹಾ, ನನ್ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೋಕೆ ಬಹುಶಃ ಹೆದರಿಕೆ ಬಂದಿರ್ಬೇಕು. ಈ ಭಯ ಇರ್ಬೇಕು. ಈ ಭಯನ ನಾನು ಸ್ವಲ್ಪ ಹಿಂಗೆ ಮೇಂಟೈನ್ ಮಾಡ್ಬೇಕು.
ಫೇಸ್ ಪ್ಯಾಕ್ ಇವಾಗ ನಾನೇ ಹಾಕೊಂಡ್ಬಿಡ್ತೀನಿ. ಏನ್ ಮಾಡೋದು, ಯಜಮಾನ್ರು ಬೇರೆ ಸ್ನಾನಕ್ಕೆ ಹೊರಟೋದ್ರಲ್ಲ. ಇವತ್ತು ನಾವು ಮದ್ವೆ ಆಗಿರೋ ದಿನ ನಾನೇ ಅವ್ರಿಗೆ ಸ್ನಾನ ಮಾಡಿಸ್ಬೇಕು. ದೇವ್ರೆ ದಯವಿಟ್ಟು ದಾರಿ ತೋರ್ಸಪ್ಪ. ಏನ್ ಮಾಡ್ಲಿ? ಆಹಾ ಲೇ ದಾಮಿನಿ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ಆಹಾ ಈಗ್ಲೇ ಒಂದ್ ಸೆಲ್ಫಿ ತಗೊಂಡು ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ರೆ ಎಷ್ಟೊಂದು ಲೈಕ್ಸು, ಕಮೆಂಟು, ಶೇರು. ಅಯ್ಯೋ ಮೊದ್ಲು ಸೆಲ್ಫಿ ತಗೋಬೇಕು. ಈಗಲೇ ಫೇಸ್ಬುಕ್ಗೆ ಹಾಕ್ಬಿಡ್ತೀನಿ. ಚಂದಕ್ಕಿಂತ ಚಂದ ನೀನಿ ಸುಂದರ. ನೀರೇ ಬರ್ತಾ ಇಲ್ವಲ್ಲ, ಏನಾಯ್ತು? ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ. ನೀರೇ ಬರ್ತಿಲ್ಲ. ಅಯ್ಯೋ ದೇವ್ರೆ, ಕೆಲಸದವರೆಲ್ಲ ಮನೆಗೆ ವಾಪಸ್ ಬಂದ್ರು ಯಾವ ಕೆಲ್ಸನೂ ನೆಟ್ಗಾಗಲ್ಲ. ರಾಮು, ಚಂದ್ರು, ಇವ್ರೆಲ್ಲ ಹಾಳಾಗೋದ್ರು ಏನೋ, ಎಲ್ಲ ಕೆಲ್ಸನೂ ನಾನೇ ಮಾಡ್ಬೇಕು. ಕರ್ಮ ಕರ್ಮ. ಹಾಳ ಟ್ಯಾಂಕು ತುಂಬಿಸೋದೆಲ್ಲ ಎಲ್ಲ ಕೆಲಸ ನಾನ್ ಮಾಡ್ಬೇಕು. ಅಯ್ಯೋ ದೇವ್ರೆ, ಯಾವ ಕಡೆ ಹೋಗ್ಲಿ? ಈ ಕಡೆ ಹೋಗ್ಲಾ, ಈ ಕಡೆ ಹೋಗ್ಲಾ? ದಡ್ಡಿ ದಾಮಿನಿ, ಈ ಕಡೆ ಹೋದ್ರು ಟೆರೆಸ್ಗೆ ಹೋಗುತ್ತೆ, ಈ ಕಡೆ ಹೋದ್ರು ಟೆರೆಸ್ಗೆ ಹೋಗುತ್ತೆ. ಯಾವ್ದೋ ಒಂದ್ ಕಡೆ ಹೋಗೆ. ರಾಮು, ಚಂದ್ರು, ರಾಮು ಎಲ್ಲಿ ಹೋದ್ರು ಎಲ್ಲ?